ನಮಸ್ಕಾರ ಕರ್ನಾಟಕ. ಇಂಜಿನಿಯರಿಂಗ್ ರಿಸಲ್ಟ್ಸ್ ಬಂತು. ಸೆಕೆಂಡ್ ಸೆಮ್ಮಿಂದ ಥರ್ಡ್ ಸೆಮ್ಗೆ ಹೋಗಬೇಕಾಗಿರೋರು ಸೆಕೆಂಡ್ ಸೆಮ್ ಮತ್ತೆ ಓದಬೇಕಾಗಿರೋ ಥರ ಪರಿಸ್ಥಿತಿ ಬಂದಿದೆ. ಏನಕ್ಕೆ ಅಂತ ಹೇಳ್ತೀನಿ. ರಿಸಲ್ಟ್ ಬಂತು, ಇನ್ನೇನಪ್ಪ ರಿಸಲ್ಟ್ ಬಂತು, ಫುಲ್ ಎಕ್ಸೈಟ್ಮೆಂಟಿಂದ ಸಕ್ಕತ್ತಾಗಿ ತೆಗೆದಿರ್ತೀನಿ ಅಂತ ನೋಡಿ USN ಮತ್ತು ಕೋಡ್ ಎಂಟ್ರ್ ಮಾಡಿ ಸಬ್ಮಿಟ್ ಓದ್ತಿ ನೋಡಿದ್ರೆ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋ ಮಾರ್ಕ್ಸ್ ಬಂದೇ ಇಲ್ಲ. ಸರಿ, ಇನ್ನೇನು ಕಮ್ಮಿ ಬಂದಿದೆ, ರಿವ್ಯಾಲ್ಯೂಷನ್ ಆಪ್ಷನ್ ಇದೆಯಲ್ಲ ಅದಕ್ಕೆ ಹಾಕಿ ಮಾರ್ಕ್ಸ್ ತೊಗೋಬೋದು ಅಂತ ಅಂದ್ಕೊತೀವಿ. ಬಟ್ ಅಲ್ಲೇ ಇರೋದು ನಮಗೆ ಮೇನ್ ಪಾಯಿಂಟ್. ರಿವ್ಯಾಲ್ಯೂಷನ್ ಹಾಕೋಕ್ಕೆ 630 ರೂಪೀಸ್ ಪರ್ ಸಬ್ಜೆಕ್ಟು. ಹಂಗಂತ ಕಮ್ಮಿ ಎಷ್ಟೊಂದು ಸಬ್ಜೆಕ್ಟ್ಸ್ ಬಂದಿದೆ ಅಂತ ಹಾಕೋಕ್ಕಾಗತ್ತಾ? ಎಷ್ಟು ದುಡ್ಡು ಖರ್ಚಾಗುತ್ತೆ? ಕಟ್ಟೋಕ್ಕಾಗದಿರೋರು ಅಯ್ಯೋ ಬಿಡು ಪಾಸ್ ಆಗಿದ್ದೀವಲ್ಲ ಇನ್ನು ಯಾಕೆ ಈ ಮಾರ್ಕ್ಸ್ ಅಲ್ಲ ರಿವ್ಯಾಲ್ಯೂಷನ್ ಅಷ್ಟು ದುಡ್ಡು ಕಟ್ಟಬೇಕು ಅಂತ ಸುಮ್ಮನೆ ಆಗ್ತಾರೆ. ಲಿಟ್ರಲಿ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಈ ಥರ ಆಗಿದೆ, ಇನ್ಕ್ಲೂಡಿಂಗ್ ಮೀ. ಅಷ್ಟೇ ಎಕ್ಸಾಂಪಲ್ ಕೊಡ್ತೀನಿ ಕೇಳಿಸ್ಕೊಳ್ಳಿ. ನಮ್ಮ ಫ್ರೆಂಡು ಹೆಸರು ಬೇಡ, 60-70+ ಬರುತ್ತೆ, ಸಕ್ಕತ್ತಾಗಿ ಬರ್ತಿದ್ದೀನಿ ಅಂತ ಹೇಳ್ದ. ಬಟ್ ರಿಸಲ್ಟ್ ಬಂದು ನೋಡಾದ್ಮೇಲೆ ಅವ್ನಿಗೆ ಶಾಕ್ ಆಗೋಗಿದೆ. 4 ಮಾರ್ಕ್ಸ್ ತೆಗೆದಿದ್ದಾನೆ. ಏನೋ ಇದು 60-70+ ಎಕ್ಸ್ಪೆಕ್ಟ್ ಮಾಡ್ತಿದ್ದೋ ನಾನು ಈ ಥರನಾ ಅಂತ ಶಾಕಲ್ಲಿದ್ದಾನೆ. ಅಷ್ಟೇ ಅಲ್ಲ, ಇನ್ನೊಬ್ಳಿಗೆ ಪೈಥಾನಲ್ಲಿ 1 ಅಷ್ಟು 15 ಕ್ವಶನ್ಸಲ್ಲಿ 1 ಮಾರ್ಕ್ಸ್ ಬರೋ ಥರ ಯಾರು ಬರೀತಾರೆ. ನನ್ನ ಕತೆಗೆ ಬಂದರೆ ತೀರಾ ಕಮ್ಮಿ ಮಾರ್ಕ್ಸ್ ಬಂದಿದೆ, ತೀರಾ ಕಮ್ಮಿ ಮಾರ್ಕ್ಸ್. ಅರ್ಥ ಆಯಿತು ಅನಿಸುತ್ತೆ. ಫಸ್ಟ್ ಅಟೆಂಪ್ಟಲ್ಲೇ ಕರೆಕ್ಟಾಗಿ ಕರೆಕ್ಷನ್ಗಳು ಮಾಡಿದರೆ ಈ ಥರ ತೊಂದರೆಗಳೇ ಆಗ್ತಿರಲಿಲ್ಲ, ಮತ್ತು ಯಾರು ಬೇಜಾರು ಪಡ್ಕೊತಿರ್ಲಿಲ್ಲ ಅವ್ರ ಮಾರ್ಕ್ಸ್ಗಳು ನೋಡ್ಕೊಂಡು. ಸೊ ಖುಷಿಯಿಂದ ನಾವು ರಿಸಲ್ಟ್ಸ್ ನೋಡ್ತೀವಿ, ಬಟ್ ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ದಿಲ್ದಿರೋದೇ ಬರ್ತಾ ಇದೆ. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ನನ್ನ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದ VT ಅವ್ರಿಗೆ ನಾನೊಂದು ರಿಕ್ವೆಸ್ಟ್, ಪ್ಲೀಸ್ ನನ್ನ ಕರೆಕ್ಷನ್ ಕರೆಕ್ಟಾಗಿ ಇನ್ನು ಮುಂದೆ ಯಾರು ಮಾಡಿ. ನಿಮ್ಗೇನಾದ್ರು ಈ ಥರ ರಿಸಲ್ಟ್ಸ್ ಉಲ್ಟಾ ಹೊಡೆದು ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ದೀರಾ? ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಧನ್ಯವಾದ.